Hey, I'm Sandeep Shetty. Welcome back to my another videos, guys. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಮೇಕ್ 2026 ಯುವರ್ ಬೆಸ್ಟ್ ಇಯರ್. 99% ಜನ 2020 ಕ್ವಿಟ್ ಮಾಡೋದ್ರಲ್ಲಿದ್ದಾರೆ. ಯಾಕಂದ್ರೆ ಅವರಲ್ಲಿ ನಿಜ ಕೇಳೋ ಶಕ್ತಿನೇ ಇಲ್ಲ. ಇವ್ರೆಲ್ಲರಿಗೂ ಫಸ್ಟ್ ಜನವರಿಲಿ ಅವ್ರ ಹೊಸ ವರ್ಷದ ಗೋಲ್ಸ್ ಗಳು ಬರುತ್ತೆ. ಅವ್ರ ಮೋಟಿವೇಶನ್ ಹೈ ಇರುತ್ತೆ ಅಂಡ್ ಹಾರ್ಟ್ ಅಲ್ಲಿ 31st ಹ್ಯಾಂಗ್ ಓವರ್ದು ಗಿಲ್ಟ್ ಕೂಡ ಇರುತ್ತೆ. ಆದ್ರೆ ಮತ್ತೆ ಎಲ್ಲಾ ವರ್ಷದ ಪ್ರಾಮಿಸ್ ಯಾಕೆ ಸೇಮ್ ಇರುತ್ತೆ? ವೇಟ್ ಲಾಸ್ ಮಾಡೋದು, ದುಡ್ಡು ಸೇವ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ನ ಜಾಸ್ತಿ ಮಾಡೋದು. ಯಾಕೆ 99% ಜನ ನ್ಯೂ ಇಯರ್ ರೆಸೊಲ್ಯೂಷನ್ ಅಲ್ಲಿ ಫೇಲ್ ಆಗ್ತಾರೆ? ಎಲ್ಲಾ ವರ್ಷನೂ ಅವ್ರ ರೆಸೊಲ್ಯೂಷನ್ ಸೇಮೇ ಇರುತ್ತೆ ಅಂಡ್ ಮತ್ತೆ ಆ 1% ಅವ್ರ ಗೋಲ್ಸ್ ನ ಅವ್ರು ಅಚೀವ್ ಮಾಡ್ತಾರೆ. ಇವತ್ತಿನ ಈ ವಿಡಿಯೋ ನಿಮ್ಮ ಫೀಡ್ ಅಲ್ಲಿ ಬಂದಿದೆ ಅಂದ್ರೆ ಇಲ್ಲ, ಈ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಯಾವ್ದೋ ಲಿಂಕ್ ಇಂದ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳ್ತಾರೆ, ಇದು ನಂದೊಂದು ಮೆಸೇಜ್. ಈ 2026 ನಿಮಗೆ ಬೇರೆ ತರನೇ ಇರಬಹುದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಗವದ್ಗೀತದ ಪ್ರಾಕ್ಟಿಕಲ್ ಟಿಪ್ಸ್ ನ ಶೇರ್ ಮಾಡ್ತೀನಿ. ಇದರಿಂದ ನೀವು 2026 ನಿಮ್ಮ ಲೈಫ್ ನ ಬೆಸ್ಟ್ ಇಯರ್ ಆಗಿ ಮಾಡಬಹುದು. ಅಂಡ್ ನಿಮಗೆ ಈ 1% ಆಗೋ ತಾಕತ್ ನಿಮಗಿದೆ ಅಂದ್ರೆ ಈ 2026 ಕ್ವಿಟ್ ಮಾಡ್ದಾಳೆ ನೀವು ನಿಮ್ಮ ನಿಜನ ಒಪ್ಕೊಳ್ಳೋದು. ಅಂಡ್ ನೀವು ನಿಮ್ ಗೋಲ್ಸ್ ನ ಅಚೀವ್ ಮಾಡ್ತೀರಾ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ 1% ಅಂತ, ನೋಡೋಣ ಎಷ್ಟು ಜನ ಈ ಕಮಿಟ್ಮೆಂಟ್ ಗೆ ರೆಡಿ ಇದ್ದಾರೆ ಅಂತ. ಭಗವದ್ಗೀತಾ ನಮಗೆ 100 ವರ್ಷಗಳ ಹಿಂದೆ ಒಂದು ಸೀಕ್ರೆಟ್ ಹೇಳಿದೆ, ಚೇಂಜ್ ಹ್ಯಾಪನ್ಸ್ ಸ್ಲೋಲಿ. 2020 ಯಾರು ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ಅವ್ರೆ 31st ಡಿಸೆಂಬರ್ ಅಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ ಅಂಡ್ ಜಾನ್ ಫಸ್ಟ್ ಹೇಳ್ತಾರೆ ನಾನು ಮಾರ್ನಿಂಗ್ 5 ಗಂಟೆಗೆ ಎದ್ದು ವಾಕಿಂಗು ಜಾಗಿಂಗು ಹೋಗ್ಬೇಕು ಅಂತ. ಅವ್ರೆ 31st ಡಿಸೆಂಬರ್ ಅಲ್ಲಿ ರಾತ್ರಿ ಎಲ್ಲ ಎಣ್ಣೆಲೆ ಮುಳುಗೋಗಿರ್ತಾರೆ ಅಂಡ್ ಜನವರಿ 1st ಇಂದ ನಾನು ಎಣ್ಣೆನೆ ಕುಡಿಯಲ್ಲ, ಎಣ್ಣೆ ಬಂದ್ ಅಂತ ಹೇಳ್ತಾರೆ. ಅವ್ರೆ 31st ಡಿಸೆಂಬರ್ ಅಲ್ಲಿ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮು ಅಂತ ಏನೇನೋ ತಿಂತಾರೆ ಅಂಡ್ ಹೇಳ್ತಾರೆ 1st ಜನವರಿಯಿಂದ ನಾನು ಇದೆಲ್ಲ ಬಂದ್ ಮಾಡ್ತೀನಿ ಅಂಡ್ ಸಲಾಡ್ ಮಾತ್ರ ತಿಂತೀನಿ ಅಂತ. ಒಂದ್ ದಿನದಲ್ಲಿ ಚೇಂಜ್ ಆಗೋದು ತುಂಬಾನೇ ಕಷ್ಟ ಅಂಡ್ ಇಟ್ಸ್ ನಾಟ್ ಪಾಸಿಬಲ್. ಯಾರ ಕೈಲೂ ಕೂಡ ಆಗಲ್ಲ. ಡೇವಿಡ್ ಗೋಯ್ನೆಸ್ ಅವ್ರ ಕೈಲೂ ಕೂಡ ಆಗಿಲ್ಲ. ಯಾರು ಅವರಿಗೆ ಅವರೇ ಹೇಳ್ತಾರೆ ನಾನು ನಾಳೆಯಿಂದ ಒಬ್ಬ ಬೇರೆ ವ್ಯಕ್ತಿ ಆಗ್ತೀನಿ ಅಂತ, ಅವರೇ ಬರೀ ಒಂದಿನ ಮಾತ್ರ ಬೇರೆ ವ್ಯಕ್ತಿ ಆಗಿರ್ತಾರೆ. ಇದಕ್ಕೋಸ್ಕರನೇ ಸ್ವಲ್ಪ ರೆಸೊಲ್ಯೂಷನ್ ಒಂದಿನದ ಅತಿಥಿಯಾಗಿ, ಸ್ವಲ್ಪ ಜನ ಅಂತೂ 1 ವೀಕ್ ಅತಿಥಿಯಾಗಿ ಅಂಡ್ ಸ್ವಲ್ಪ ಜನ ಅಂತೂ 1 ತಿಂಗಳವರೆಗೂ. ಮತ್ತೆ ವರ್ಷ ಎಂಡ್ ಆಗ್ತಿದ್ದಂಗೆ ನಾವು ಯಾವ ತರ ಇದೀವಿ ಅದೇ ತರ ಇರ್ತೀವಿ, ವಿತ್ ನೋ ಚೇಂಜ್ ಅಂಡ್ ವಿತ್ ನೋ ಡಿಫ್ರೆನ್ಸ್. ಕ್ಯಾಲೆಂಡರ್ ನ ಪೇಜ್ ಮುಚ್ಚುತ್ತೆ ಆದ್ರೆ ನಾವು ಹೆಂಗ್ ಇರ್ತೀವಿ ಹಂಗೆ ಇರ್ತೀವಿ. ಥಿಂಕ್ ಅಬೌಟ್ ಇಟ್. ಏನಿದು ನಿಜ ಅಲ್ವಾ? ಆದ್ರೆ ಭಗವದ್ಗೀತೆ ನಮಗೆ ಹೇಳ್ಕೊಡುತ್ತೆ ಒಂದ್ಸಲಿ ಹೆಜ್ಜೆ ಒಂದು ಡೈರೆಕ್ಷನ್ ಅಲ್ಲಿ ಇಟ್ಟಿದ್ರೆ ಆ ಹೆಜ್ಜೆ ಯಾವತ್ತೂ ವೇಸ್ಟ್ ಆಗಲ್ಲ ಅಂತ. ಯಾಕದು ಎಷ್ಟೇ ಚಿಕ್ಕದಾಗಿರ್ಲಿ. ಐ ಮೀನ್ ನೀವು 31st ಡಿಸೆಂಬರ್ ಅಲ್ಲಿ ಮಾರ್ನಿಂಗ್ 10 ಗಂಟೆ ಗಂಟ ಗೊರಕೆ ಹೊಡಿತಿದ್ದೀರಾ ಅಂತಂದ್ರೆ ಅಂಡ್ ಹೇಳ್ತೀರಾ 31st ಜನವರಿಯಿಂದ ನಾನು ಮಾರ್ನಿಂಗ್ 5 ಗಂಟೆಗೆ ಎದ್ದು ವಾಕಿಂಗ್ ಜಾಗಿಂಗ್ ಹೋಗ್ತೀನಿ ಅಂತ. ಸೊ ನೀವು ನಿಮ್ ಬಾಡಿನ ಅಬ್ಯೂಸ್ ಮಾಡ್ತಾ ಇದ್ದೀರಾ. ನೀವು ಅದೇ ಟಾಕ್ಸಿಕ್ ಬಾಸ್ ತರ ಆಗಿದ್ದೀರಾ. ಯಾರು ಅವ್ರ ಎಂಪ್ಲಾಯಿನ ಗುಲಾಮ ಅಂತ ಅನ್ಕೊಂತಾರೆ, ಅವ್ರ ಜೊತೆ ಏನ್ ಬೇಕು ಆ ಕೆಲಸ ಮಾಡಿಸ್ಕೊಂತಾನೆ. ಡೋಂಟ್ ನೆಗೋಟಿಯೇಟ್ ವಿತ್ ಯುವರ್ ಬಾಡಿ, ಕೊಲಾಬರೇಟ್ ವಿತ್ ಇಟ್. ನಿಮ್ಮ ಬಾಡಿ ನಿಮ್ಮ ಗುಲಾಮ ಅಲ್ಲ, ನಿಮ್ಮ ಪಾರ್ಟ್ನರ್. ಇವತ್ತು ನೀವು ಮಾರ್ನಿಂಗ್ 10 ಗಂಟೆಗೆ ಎದ್ದೇಳ್ತಿದ್ದೀರಾ ಅಂತ ಹೇಳಿದ್ರೆ ನಾಳೆ ಮಾರ್ನಿಂಗ್ 5 ಗಂಟೆಗೆ ಎದ್ದೇಳೋ ಟಾರ್ಗೆಟ್ ತುಂಬಾ ಅನ್ರಿಯಲಿಸ್ಟಿಕ್ ಅನ್ಸುತ್ತೆ. ಆಗಿದೆ ಕೂಡ ತುಂಬಾ ಫಾಸ್ಟ್ ಆಗಿ ಅಂಡ್ ತುಂಬಾ ದೊಡ್ಡದಾಗಿ ಫೇಲ್ ಆಗೇ ಆಗುತ್ತೆ. ಇದನ್ನ ಸುಲಭ ಮಾಡಿ. ಪ್ರತಿ ವಾರ ಕೂಡ 15 ನಿಮಿಷ ಬೇಗ ಎದ್ದೇಳೋಕೆ ಶುರು ಮಾಡಿ. ಅಲಾರಾಮು ಸೀದಾ 5 ಗಂಟೆಗೆ ಅಲ್ಲ 9:45 ಇರೋಕ್ ಶುರು ಮಾಡಿ ಅಂಡ್ ಮತ್ತೆ 1 ವೀಕ್ 8:45 ಇರೋಕ್ ಶುರು ಮಾಡಿ. ಈ ತರ ಮಾಡ್ತಾ ಟೈಮ್ ಏನೋ ಆಗುತ್ತೆ, ಆದ್ರೂ ನೀವು ನಿಮ್ಮ 5 ಗಂಟೆ ಟಾರ್ಗೆಟ್ ನೀವು ಬರ್ತೀರಾ. ಆ ಒಂದು ಹ್ಯಾಬಿಟ್ ಆ ತರನೇ ಹ್ಯಾಬಿಟ್ ಆಗಿರುತ್ತೆ, ಒಂದು ಲೈಫ್ ಲಾಂಗ್ ನಿಮ್ಮ ಒಡನಾಡಿ ಆಗಿರುತ್ತೆ. ನೀವು ನಿಮ್ಮ ಸ್ಲೀಪ್ ಶೆಡ್ಯೂಲ್ ನ ಸರಿ ಮಾಡ್ಬೇಕು ಅನ್ಕೊಂಡಿದ್ರೆ ನಂಗೊಂದು ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ಅದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಮಾಹಿತಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಅಷ್ಟು ರಿಯಾಲಿಟಿ ಇದೇ ಆಗಿದೆ. ನೀವು ನಿಮ್ಮ ಲೈಫ್ ನ ಒಂದು ದಿನದಲ್ಲಿ ಚೇಂಜ್ ಮಾಡೋಕ್ ಆಗಲ್ಲ. ಒಂದು ದಿನದಲ್ಲಿ ಸಿಸ್ಟಮ್ ಮಾಡಬಹುದು. ಒಂದು ಆ ತರ ಸಿಸ್ಟಮ್, ಆ ಸಿಸ್ಟಮ್ ಇಂದ ನಿಮ್ಮ ಇಂಪ್ಯೂಲೆಸ್ ಅಂಡ್ ಇಮೋಷನ್ಸ್ ನ ಬ್ರೇಕ್ ಮಾಡೋಕ್ ಆಗಲ್ಲ. ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಬೇಗ ಎದ್ದೇಳಕ್ಕೆ ಒಳ್ಳೆ ವೇ ಅಂತ ಹೇಳಿದ್ರೆ ಬೇಗ ಮಲಗೋಕ್ ಶುರು ಮಾಡೋದು. ಇದು ಒಂದು ಕಾಸ್ಟ್ ಆಗಿದೆ, ಇದನ್ನ ನೀವು ಪೇ ಮಾಡ್ಬೇಕಾಗಿದೆ. ಇಲ್ಲ ಅಂದ್ರೆ ನೀವು ಬೇಗ ಎದ್ಮೇಲೂ ಫುಲ್ಲು ದಿನ ನಿದ್ದೆ ಬರುತ್ತೆ, ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಸೊ ಬೇಗ ಎದ್ದು ಯೂಸ್ ಆದ್ರೂ ಏನು ಇದೆ, ಆ ಒಂದು ದೊಡ್ಡ ರಹಸ್ಯ ಆಗಿದೆ. ಅದು ತುಂಬಾ ಜನ ಮಾಡೋಕೆ ಆಗಲ್ಲ ಅಂಡ್ ಕ್ವಿಟ್ ಮಾಡ್ತಾರೆ. ಕ್ಯಾಲೆಂಡರ್ ನ ಪೇಜ್ ಚೇಂಜ್ ಆಗಿದ್ ಕೂಡಲೇ ನಮ್ ಲೈಫ್ ಚೇಂಜ್ ಆಗುತ್ತೆ ಅಂತ ಅರ್ಥ ಅಲ್ಲ. ಇದು ನಿಜವಾದ ಚೇಂಜ್ ಸ್ಲೋ ಆಗಿ ಆಗುತ್ತೆ. ನಿಮ್ಮ ಗೋಲ್ ಸ್ಲೀಪ್ ರಿಲೇಟೆಡ್ ಆಗ್ದಲೇ ಇರಬಹುದು. ನಿಮ್ಮ ಗೋಲ್ ಏನೇ ಆಗಿರ್ಬೋದು ಅದ್ರ QIP ಮಾಡಿ. ಕ್ಯುನಂಟಮ್ ಅಂದ್ರೆ ಚಿಕ್ಕದಿಂದ ಚಿಕ್ಕ, ಕ್ವಿಂಟಮ್ ಇಂಪ್ರೂವ್ಮೆಂಟ್ ನ ಪವರ್ ನ ಎಕ್ಸ್ಪ್ಲೇನ್ ಜೊತೆ ಅರ್ಥ ಮಾಡ್ಕೊಳ್ಳು. ನಾನು ನಿಮಗೆ 2 ಆಪ್ಷನ್ ಕೊಡ್ತೀನಿ. 10 ಕೋಟಿ ಇವತ್ತಿಗೆ, ಇಲ್ಲ 2 ರೂಪೀಸ್ ಇವತ್ತು, ನಾಳೆ 2 ಸ್ಕ್ವೇರ್ 2 4, ನೆಕ್ಸ್ಟ್ ಡೇಗೆ
2 ಸ್ಕ್ವೇರ್ 3 8 ಆಗುತ್ತೆ. ಸೊ ಇದೇ ತರ ನೀವು 30 ಡೇಸ್ ಟೈಮ್ ಸಿಗುತ್ತೆ. ಆದ್ಮೇಲೆ ಈ ಎರಡರ ಆಪ್ಷನ್ ಅಲ್ಲಿ ನೀವು ಯಾವ ಒಂದು ಆಪ್ಷನ್ ನ ಚೂಸ್ ಮಾಡ್ತೀರಾ. 1 ಸೆಕೆಂಡ್ ಪೋಸ್ ಮಾಡಿ ಅಂಡ್ ಯೋಚನೆ ಮಾಡಿ. ಈಗ ನಿಮ್ಮ ಆನ್ಸರ್ 10 ಕೋಟಿ ಆಗಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಲಾಸ್ ನಿಮಗೇನೆ. ಯಾಕಂದ್ರೆ 30 ದಿನ ಆದ್ಮೇಲೆ 2 ಸ್ಕ್ವೇರ್ 30 ವಿಲ್ ಬಿ 107 crores 107 ಕೋಟಿ. ಯಾವಾಗ ನಿಮ್ ಎಫೆಕ್ಟ್ಸ್ ಕಂಪೋನೆಂಟ್ ಆಗುತ್ತೆ ಆಗ್ಲೇ ನಿಮ್ಮ ನಿಜವಾದ ರಿಸಲ್ಟ್ ಸಿಗುತ್ತೆ. ಜನ ಒಳ್ಳೆ ಹ್ಯಾಬಿಟ್ಸ್ ನ ತಗೊಂತಾರೆ, ಅವರಿಗೆ ರಿಸಲ್ಟ್ ಕಾಣಿಸಲ್ಲ. ಸಿಮೋನ್ ಸಿನೆಕ್ ಅವ್ರ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ನೀವು ಜಿಮ್ ಹೋಗ್ತೀರಾ, ಮನೆಗ್ ಬಂದು ಮಿರರ್ ನೋಡ್ತೀರಾ, ಯು ಸಿ ನಥಿಂಗ್. ನೆಕ್ಸ್ಟ್ ಡೇ ಮತ್ತೆ ಜಿಮ್ಮಿಗೆ ಹೋಗ್ತೀರಾ ಅಂಡ್ ವೇಟ್ ಸ್ಕೇಲ್ ಮೇಲೆ ನಿಲ್ತೀರಾ, ರಿಸಲ್ಟ್ ನಥಿಂಗ್. ಇದೇ ತರ ಮಾಡ್ತಾ ಮಾಡ್ತಾ 1 ವೀಕ್ ಆಗುತ್ತೆ ಅಂಡ್ ನೀವ್ ಹೇಳ್ತೀರಾ ಬಿಟ್ಟು ಬಿಡು, ಹಿಂಗಿದು ರಿಸಲ್ಟ್ ಎಲ್ಲಿದೆ, ಏನು ಗೊತ್ತೇ ಆಗ್ತಾ ಇಲ್ವಲ್ಲ ಅಂತ, ಏನು ಚೇಂಜಸ್ ಆಗ್ತಾ ಇಲ್ವಲ್ಲ ಅಂತ. ಒಳ್ಳೆ ಹ್ಯಾಬಿಟ್ಸ್ ಲೀನಿಯರ್ ರಿಸಲ್ಟ್ ಕೊಡಲ್ಲ, ಕಂಪೌಂಡಿಂಗ್ ರಿಸಲ್ಟ್ ಕೊಡುತ್ತೆ. ಯಾರು 1 ವೀಕ್ ಅಲ್ಲಿ ಯೂಸ್ಲೆಸ್ ಆಗ್ತಾರೆ, ವೀಕ್ 2 ಅಲ್ಲಿ ಕ್ವಿಟ್ ಮಾಡ್ತಾರೆ, ವೀಕ್ 3 ಅಲ್ಲಿ ಮೇಲೆ ಕೆಳಗೆ ಆಗ್ತಾರೆ ಅಂಡ್ ಸಡನ್ಲಿ ವೀಕ್ 4 ಅಲ್ಲಿ ನಿಮ್ ಕಣ್ಣಿಗೆ ಕೂಡ ಕಾಣುತ್ತೆ. ಪ್ರೋಗ್ರೆಸ್ ಇಸ್ ನೆವರ್ ಡ್ರಾಮೆಟಿಕ್, ಇಟ್ ಈಸ್ ಗ್ರ್ಯಾಂಡ್ಯೂಲ್. ಸ್ಟೆಪ್ ಬೈ ಸ್ಟೆಪ್ ಸ್ಮಾಲ್ ಎಫೆಕ್ಟ್ಸ್ ರಿಪೆಂಟಲ್ ಆಗುತ್ತೆ. ನಿಮ್ಮ ಗೋಲ್ಸ್ ನ QIP ಕ್ವಿಂಟಮ್ ಇಂಪ್ರೂವ್ಮೆಂಟ್ ಪಾಯಿಂಟ್ ಅಂದ್ರೆ ಒಂದು ವರ್ಟಿಕ್ ಗೋಲ್ ಹೆಂಗಿರುತ್ತ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಚೂರು ಡೀಪ್ ಹೋಗ್ಬೇಕು. ಇವತ್ತು ನನಗೊಂದು ಆ ಶಬ್ದ ಬಗ್ಗೆ ಮಾತಾಡ್ಬೇಕು, ಅದರಿಂದ ಏನೋ ಗೊತ್ತಿಲ್ಲ ಬಟ್ ತುಂಬಾ ಜನ ಎದುರೋಗ್ ಶುರು ಮಾಡ್ತಾ ಇದಾರೆ. ಆ ಒಂದು ಶಬ್ದನೇ ಧರ್ಮ. ಧರ್ಮಗೆ ಯಾವುದೇ ಒಂದು ಇಂಗ್ಲಿಷ್ ಶಬ್ದನೇ ಇಲ್ಲ. ಧರ್ಮನ ರಿಲಿಜನ್ ಅನ್ನೋದು ಅಂದ್ರೆ ಸಮುದ್ರ ಸಾಲ್ಟಿ ನೀರು ಅನ್ನೋ ತರ ಇದೆ. ಧರ್ಮ ಯೂನಿವರ್ಸಲ್ ಇರುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಪರ್ಸನಲ್ ಕೂಡ ಇರುತ್ತೆ. ಅಂದ್ರೆ ಧರ್ಮ ಒಂದು ಆ ತರ ಕಾನ್ಸೆಪ್ಟ್ ಆಗಿದೆ, ಅದಕ್ಕೆ ಯೂನಿವರ್ಸಲ್ ನ ಎಲ್ಲಾ ಬೀಯಿಂಗ್ಸ್ ಅಪ್ಲೈ ಆಗುತ್ತೆ. ಆದ್ರೆ ಪರ್ಸನಲ್ ಧರ್ಮನ ಅವರು ಚೂಸ್ ಮಾಡ್ತಾರೆ. ಅಂಡ್ ಇದೇ ಮಾತು 99% ಜನ ಅರ್ಥನೇ ಮಾಡ್ಕೊಳಲ್ಲ. ಅವ್ರ ಏನ್ ಮಾಡ್ತಾರೆ, ಏನೋ ಬೇರೆ ಅವ್ರ ಧರ್ಮ ಅಂತ ಹೇಳೋಕೆ ಶುರು ಮಾಡ್ತಾರೆ. ಅವರು ಬೇರೆ ಯಾರೋ ಧರ್ಮನ ಬೋಡೋ ಮಾಡ್ತಾರೆ, ಸಾಲ ತಗೊಂತಾನೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಧರ್ಮ ಹುಡ್ಕೋಕೆ ಮರ್ತೋಗ್ಬಿಡ್ತಾನೆ. ಐ ಮೀನ್ ನಾನು ಏನ್ ಹೇಳ್ತಿದೀನಿ ಅಂತ ಹೇಳಿದ್ರೆ, 3 Idiots ಮೂವಿ ನೋಡಿದ್ರ ನೀವೆಲ್ಲರೂ? ಈಗ ಒಂದು ಕಾಂಟ್ರವರ್ಸಲ್ ಮಾತು ಹೇಳ್ಬೇಕು. ಚತುರ್ ಸಕ್ಸಸ್ಫುಲ್ ಆಗಿದ್ದಾನೆ. ಚತುರ್ ಜೊತೆ ಒಂದು ಸ್ಪೋರ್ಟ್ಸ್ ಕಾರ್ ಇದೆ, US ಅಲ್ಲಿ ಒಂದು ಒಳ್ಳೆ ಕೆಲ್ಸ ಕೂಡ ಇದೆ, ಒಳ್ಳೆ ಫ್ಯಾಮಿಲಿ ಇದೆ ಅಂಡ್ ಎಲ್ಲಾ ಇದೆ. ಯಾವ್ದು ಒಂದು ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿಗೆ ಬೇಕು ಅದೆಲ್ಲ, ರೈಟ್? ಆದ್ರೂ ಚತುರ್ ಹೀರೋ ಅಲ್ಲ, ಹೀರೋ ರಾಂಚೋ. ಅಂದ್ರೆ ಲೈಫ್ ಯಾವ್ದು ಮೂವಿ ಅಲ್ಲ, ಲೈಫ್ ಅಂದ್ರೆ ಲೈಫ್ ಅಲ್ಲಿ 99% ಜನ ಚತುರ್ ಆಗ್ಬೇಕು ಅಂತ ಇದ್ರೆ ಅವರಿಗೆ ಲೈಫ್ ಅಲ್ಲಿ ಹೀರೋ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದೋ ಇಂಟ್ರೆಸ್ಟೇ ಇಲ್ಲ. 1 ಸೆಕೆಂಡ್ ಪೋಸ್ ಮಾಡಿ ಅಂಡ್ ಯೋಚನೆ ಮಾಡಿ. ಸ್ಪೋರ್ಟ್ಸ್ ಕಾರ್, US ಅಲ್ಲಿ ಕೆಲ್ಸ, ಒಳ್ಳೆ ಫ್ಯಾಮಿಲಿ, ನಿಮ್ ಅಕ್ಕ ಪಕ್ಕ ಎಲ್ಲಾರ್ದು ಡ್ರೀಮ್ ಇದೇ ಆಗಿದೆ ಅಂಡ್ ದೇರ್ ಇಸ್ ನೋಯಿಂಗ್ ರಾಂಗ್ ವಿತ್ ಇಟ್. ಆದ್ರೆ ಬರೀ ನಂದು ಒಂದು ಕ್ವಶನ್ ಇದೆ, ಆದ್ರೆ ನಾವೆಲ್ಲಾರು ಬೇರೆ ಬೇರೆ ಅಂದ್ರೆ ನಮ್ ಎಲ್ಲಾ ಡ್ರೀಮ್ಸ್ ಒಂದೇ ತರ ಯಾಕೆ ಕಾಣುತ್ತೆ? ಹಿಯರ್ ಇಸ್ ದಿ ಹಶ್ ಟ್ರೂತ್. ನಾವು ಲೈಫ್ ಅಲ್ಲಿ NPC ಆಗಿದೀವಿ. NPC ಅಂದ್ರೆ ನಾನ್ ಪ್ಲೇಯಬಲ್ ಕ್ಯಾರೆಕ್ಟರ್, ನಾಟ್ ಒರಿಜಿನಲ್ ಥಾಟ್. ಬರೀ ರಿಸಲ್ಟ್ ನ ಎಂಡ್ ಲೆಸ್ ಹುಡುಕ್ತಾ ಇದೀವಿ. ನಾವು ಯಾವ ಸ್ಪೀಡ್ ಅಲ್ಲಿ ಪ್ರೋಗ್ರೆಸ್ ಮಾಡ್ತಿದೀವಿ ಅದ್ರಗಿಂತ ಜಾಸ್ತಿ ನಮ್ಮ ಗೋಲ್ಸ್ ನಮ್ನ ಬಿಟ್ಟು ಮುಂದೆ ಹೋಗ್ತಾ ಇದೆ. ಒಂದು ಮನೆ ತಗೊಂತಿದೀವಿ ಅಂತ ಹೇಳಿದ್ರೆ ದೊಡ್ಡ ಮನೆನೇ ಬೇಕು, ದೊಡ್ಡ ಮನೆ ತಗೊಂತಿದೀವಿ ಅಂತ ಹೇಳಿದ್ರೆ ನಮಗೆ ಬಂಗ್ಲೆನೇ ಬೇಕು. ಈ ವಿಚಾರದ ಮೇಲೆ ನಮಗೆ ಹೆಂಡೇ ಇರಲ್ಲ. ಇದೇ ರೀಸನ್ ಇಂದ ಅಕ್ಕಪಕ್ಕದ ಜನ ತುಂಬಾನೇ ಅನ್ಹ್ಯಾಪಿ ಆಗಿರ್ತಾರೆ. ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೇ ಆಗಿದೆ, ನಾವೆಲ್ಲರೂ ಕೂಡ ಚತುರ್ ಆಗ್ಬೇಕು. ಯಾವಾಗ್ಲೂ ನಂಬರ್ 2, ಯಾವಾಗ್ಲೂ ಯಾರಿಂದ ಜಲಸ್ ಅಂಡ್ ಆಲ್ವೇಸ್ ಸರ್ಟಿಫೈಡ್. ಇದೇ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಧರ್ಮನೇ ಹುಡುಕೋಕೆ ಟ್ರೈ ಕೂಡ ಮಾಡ್ತಾ ಇಲ್ಲ. ಭಗವದ್ಗೀತೆ ನಮಗೆ ಹೇಳ್ಕೊಡುತ್ತೆ ನಮ್ಮ ಎಲ್ಲರಿಗೂ ನ್ಯಾಚುರಲ್ ಧರ್ಮನ ಫಾಲೋ ಮಾಡ್ಬೇಕು, ಬೇರೆ ಯಾರನ್ನು ಕಾಪಿ ಪೇಸ್ಟ್ ಮಾಡೋದಲ್ಲ. 2020 ನೀವು ಏನ್ ಮಾಡ್ಬೇಕು, ನೀವು ಬೇರೆ ಅವ್ರ ಲೈಫ್ ನ ಕಾಪಿ ಪೇಸ್ಟ್ ಮಾಡೋದ್ ಬಿಡಬೇಕು. ಇನ್ಸ್ಟೆಡ್ ಕಂಟ್ರೋಲ್ ಹಾಟ್ ಅಂಡ್ ಡಿಲೀಟ್ ಮಾಡಬೇಕು. ಕಂಟ್ರೋಲ್ ವಾಟ್ ಯು ಕನ್ಸ್ಯೂಮ್, ಆಲ್ಟರ್ ಯುವರ್ ಪರ್ಫಾರ್ಮೆನ್ಸ್ ಅಂಡ್ ಡಿಲೀಟ್ ವಾಟ್ ಡಸ್ ನಾಟ್ ಸೂಟ್ ಯು. ನಿಮ್ಮ ಇನ್ಸ್ಟಾಗ್ರಾಮ್ ನ ಕಂಟ್ರೋಲ್ ಮಾಡಿ. 2025 ವರ್ಡ್ ಆಫ್ ಇಯರ್ ಇತ್ತು. ನನ್ನ ಫಾಲೋವರ್ಸ್ ನ ಜಾಸ್ತಿ ಮಾಡೋಕೆ ಅಂತ ಹೇಳ್ಬಿಟ್ಟು ಯಾವ ತರ ವಿಡಿಯೋಸ್ ಮಾಡ್ತಾ ಇದ್ರು ಅದನ್ನ ನೋಡಿ ಸಮಾಜ ಒಂದ್ ಸೈಡ್ ಕೋಪದಿಂದ ಇರ್ತಾ ಇತ್ತು. ನಮ್ಮ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇವತ್ತು ಜನ ಆ ತರ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದಾರೆ, ಅದರಿಂದ ಅವರು ಡಿಸ್ಅಗ್ರಿ ಮಾಡ್ತಾರೆ. ಸ್ಮಾರ್ಟ್ಲಿ ಕ್ರಿಯೇಟರ್ಸ್ಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ಇದೇ ಕಾರಣ ಫೆಮಿನಿಸಂ ನೇಮ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂಡ್ ಮೋಸ್ಟ್ಲಿ ಸರಲ್ಲಿ ಮಹಿಳೆಯರಿಗೆ ರೆಸ್ಪೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಈ ಎಕ್ಸ್ಟ್ರೀಮ್ ಯೂಸ್ ಪಾಪ್ಯುಲಾರಿಟಿ ಮಾಡ್ತಾರೆ, ಫೇಮಸ್ ಮಾಡ್ತಾರೆ,
ಫೇಮಸ್ ಆಗ್ತಾರೆ. 2025ನ ಒಂದು ದೊಡ್ಡ ಪಾಡ್ಕಾಸ್ಟ್ ಯಾರ್ದೋ ಒಂದು ಸೈಂಟಿಸ್ಟ್ ಆಗಿತ್ತಿಲ್ಲ, ಯಾರೋ ಚೇಂಜ್ ಮೇಕರ್ದೂ ಅಲ್ಲ, ಅದು ಒಂದು ಗ್ಯಾಂಗ್ಸ್ಟರ್ ಆಗಿತ್ತು. ನಮ್ ಸಮಾಜ ಬಗ್ಗೆ ತುಂಬಾನೇ ಹೇಳುತ್ತೆ. ದಿಸ್ ಇಸ್ ಎ ಫ್ಯಾಕ್ಟ್. ಬಟ್ ಮೈ ಕ್ವಶನ್ ಟು ಯು, ಇದನ್ನ ನೀವು ಯಾಕೆ ಕನ್ಸ್ಯೂಮ್ ಮಾಡ್ತೀರಾ? ಯಾರು ತಪ್ಪು ಮಾಡ್ತಾ ಇದಾರೆ ಅವರಿಗೆ ಹರ್ಟ್ ಮಾಡ್ಕೊಂಡು ಅವ್ರ ಎಂಗೇಜ್ಮೆಂಟ್ ನ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸೆಕ್ಸ್, ಆಂಗರ್ ಅದನ್ನೇ ಪ್ರಮೋಟ್ ಮಾಡುತ್ತೆ. ಯಾಕಂದ್ರೆ ಅದರಿಂದನೇ ತುಂಬಾ ಎಂಗೇಜ್ಮೆಂಟ್ ಬರುತ್ತೆ. ಈ ತರ ಕಂಟೆಂಟ್ ನ ಕನ್ಸ್ಯೂಮ್ ಮಾಡೋದನ್ನ ಸ್ಟಾಪ್ ಮಾಡಿ. ಆಲ್ಟರ್ ಯುವರ್ ಪರ್ಫಾರ್ಮೆನ್ಸ್, ಆಲ್ಟರ್ ಯುವರ್ ಅಲ್ಗಾರಿದಮ್. ಭಗವದ್ಗೀತಾ ಚಾಪ್ಟರ್ 6 ಅಲ್ಲಿ ಒಂದು ಬಿಗ್ಗೆಸ್ಟ್ ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಅದ್ರಲ್ಲಿ ನಾನು ಕಂಪ್ಲೀಟ್ ಆಗಿ ಭಗವದ್ಗೀತಾ ಇಟ್ಕೊಂಡು ನಾನು ಮಾತಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಹೇಳಿದೀನಿ ಯಾವ ತರ ಭಗವದ್ಗೀತಾಯಿಂದ ನಾವು ನಮ್ಮ ಲೈಫ್ ನ ಚೇಂಜ್ ಮಾಡಬಹುದು ಅಂತ. ಪಾರ್ಟ್ 2 ಕೂಡ ಬರ್ತಾ ಇದೆ ಬಗ್ಗೆ. ಅದರಲ್ಲಿ ನಾವು ಕಂಪ್ಲೀಟ್ ಆಗಿ ಭಗವದ್ಗೀತಾನ ಇಟ್ಕೊಂಡು ಅಂಡ್ ಅದರಲ್ಲಿ ಇರೋ ರೂಲ್ಸ್ ನಾನು ಫಾಲೋ ಕೂಡ ಮಾಡ್ತಾ ಇದೀವಿ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರಿಗೂ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ, ಎಕ್ಸ್ಪ್ಲೇನ್ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮಗೆ ಇದೇ ರೀತಿ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೂ ಲೈಕ್ ಕೂಡ ಕೊಡಿ. ಆದಷ್ಟು ಬೇಗ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ತುಂಬಾ ದಿನ ಬಂದಿತ್ತಿಲ್ಲ ವಿಡಿಯೋ, ಬಟ್ ವಿ ಆರ್ ಬ್ಯಾಕ್ ಸೂನ್. ಸೊ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ